ಇನ್ಮುಂದೆ ನಗರಸಭೆ 25 ವರ್ಷಗಳ ಜನತೆಯ ಕನಸು ನನಸು. ಬಂಗಾರಪೇಟೆ ಪುರಸಭೆ ಇನ್ಮುಂದೆ ನಗರಸಭೆ 25 ವರ್ಷಗಳ ಜನತೆಯ ಕನಸು ನನಸು. ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಹರ್ಷ ವ್ಯಕ್ತಪಡಿಸಿದರು. E5 ನ್ಯೂಸ್ಗೆ ಸ್ವಾಗತ. ಬಂಗಾರಪೇಟೆ ಜನತೆಯ 25 ವರ್ಷಗಳ ಕನಸನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ನಗರಾಭಿವೃದ್ಧಿ ಸಚಿವ ಬಿ.ಎಸ್. ಸುರೇಶ್ ನಗರಸಭೆಯಾಗಲು ಅನುಮೋದಿಸಿದ್ದಾರೆ. ಹಾಗಾಗಿ ಸಮಸ್ತ ಬಂಗಾರಪೇಟೆ ಜನತೆಯ ಪರವಾಗಿ ಅವರೆಲ್ಲರಿಗೂ ಧನ್ಯವಾದ ತಿಳಿಸುವುದಾಗಿ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಹೇಳಿದರು. ಬಂಗಾರಪೇಟೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭೂ ಪರಿವರ್ತನೆ ಸೇರಿದಂತೆ ಹಲವು ದಾಖಲೆಗಳ ಅನುಮೋದನೆಗಾಗಿ ಸಹಿಗಾಗಿ ಬಂಗಾರಪೇಟೆ ಪುರಸಭಾ ವ್ಯಾಪ್ತಿಯ ಜನತೆ ಕೆಜಿಎಫ್ ಪ್ರಾಧಿಕಾರವನ್ನು ಅವಲಂಬಿಸಬೇಕಾಗಿತ್ತು. ಆ ಅಲೆದಾಟಕ್ಕೆ ರಾಜ್ಯ ಸರ್ಕಾರ ಇತಿಶ್ರೀ ಹಾಡಿದ್ದು, ಬಂಗಾರಪೇಟೆ ಪುರಸಭೆಯನ್ನ ನಗರಾಭಿವೃದ್ಧಿ ಪ್ರಾಧಿಕಾರವನ್ನಾಗಿ ಮಾಡಿ ಆದೇಶ ಹೊರಡಿಸಿದೆ ಅಂತ ಹೇಳಿದರು. ಐನೂರ ಹೊಸಹಳ್ಳಿ, ಕಾರಹಳ್ಳಿ, ಕೆಸರನಹಳ್ಳಿ ಗ್ರಾಮ ಪಂಚಾಯಿತಿಯ ಕೆಲವು ಸರ್ವೆ ನಂಬರ್ಗಳನ್ನು ಮಾತ್ರ ನಗರಸಭೆ ವ್ಯಾಪ್ತಿಗೆ ಸೇರ್ಪಡೆ ಮಾಡಲಾಗುತ್ತಿದ್ದು, ಈ 3 ಪಂಚಾಯಿತಿಗಳು ಗ್ರಾಮ ಪಂಚಾಯಿತಿಗಳಾಗಿಯೇ ಮುಂದುವರಿಯಲಿದೆ ಅಂತ ಹೇಳಿದರು. ನಗರಾಭಿವೃದ್ಧಿಗೆ 227 ಕೋಟಿ ರೂಪಾಯಿ ಸಲ್ಲಿಕೆಯಾಗಿದ್ದು, ಕನ್ನಡ ಭವನ, ಗುರುಭವನ, ರಂಗಮಂದಿರ, ಒಳಾಂಗಣ ಸ್ಟೇಡಿಯಂ, ಕ್ಷೇತ್ರದ ಗಡಿಯವರೆಗೆ ಕೋಲಾರ ಮುಖ್ಯ ರಸ್ತೆಯನ್ನು ಡಬಲ್ ರೋಡ್ ಸೇರಿದಂತೆ 6-7 ತಿಂಗಳೊಳಗೆ ಸಮಗ್ರ ಅಭಿವೃದ್ಧಿ ಮಾಡಲಾಗುವುದು ಅಂತ ಮಾಹಿತಿ ಕೊಟ್ಟರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುಜಾತ, ಗ್ರೇಡ್ 2 ತಹಶೀಲ್ದಾರ್ ಗಾಯತ್ರಿ, ಕಂದಾಯ ನಿರೀಕ್ಷಕರಾದ ಅಜಯ್, ಪವನ್, ಕಂದಾಯ ಇಲಾಖಾ ಸಿಬ್ಬಂದಿ ವರ್ಗ ಹಾಜರಿದ್ದರು. ತುಮಟಗೆರೆ ಶಿವರಾಜು ಎಂ, E5 ನ್ಯೂಸ್, ಬಂಗಾರಪೇಟೆ. ನಮ್ಮ ಬಂಗಾರಪೇಟೆ ನಗರಕ್ಕೆ ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ 227 ಕೋಟಿ ರೂಪಾಯಿಗಳ ಒಂದು DPR ಅನ್ನು ಮಾಡಿ ಇವತ್ತು ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಆ DPR ಕೂಡ ಸರ್ಕಾರದಿಂದ ನನ್ನ KODFC ಬರ್ತಾ ಇದೆ. KODFCಯಿಂದ ಆ ಹಣವನ್ನು ಮಂಜೂರು ಮಾಡಿಸಿ ಸಮಗ್ರವಾಗಿ ಸಿವರೇಜ್ ನಿರ್ಮಾಣ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೇನೆ. ಇವತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳು ಕೂಡ ವಿಶೇಷ ಅನುದಾನ ಕೊಟ್ಟಿದ್ದಾರೆ. ಅನೇಕ ಕಾಮಗಾರಿಗಳನ್ನು ತಗೊಂಡಿದ್ದೇವೆ. ಇವತ್ತು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ TPS ಆಫೀಸು ಮತ್ತು ಕಚೇರಿ ಸಭಾಂಗಣವನ್ನು ಮಾಡ್ತಾ ಇದ್ದೀವಿ. ಪುರಸಭೆ ಕಚೇರಿಯನ್ನು ನವೀಕರಣ ಮಾಡ್ತಾ ಇದ್ದೀವಿ. ರಂಗಮಂದಿರ ಪೂರ್ತಿ ಮಾಡ್ತಾ ಇದ್ದೀವಿ. ಇಂಡೋರ್ ಸ್ಟೇಡಿಯಂ ಪೂರ್ತಿ ಮಾಡ್ತಾ ಇದ್ದೀವಿ. ಕನ್ನಡ ಭವನವನ್ನು ಮುಗಿಸ್ತಾ ಇದ್ದೀವಿ. ಮತ್ತು ಗುರುಭವನವನ್ನು ಮಾಡ್ತಾ ಇದ್ದೀವಿ. ಇವೆಲ್ಲದರೊಟ್ಟಿಗೆ ಸ್ಟೇಡಿಯಂ ಅನ್ನು ಕೂಡ ಮಾಡಲಿಕ್ಕೆ ಇವತ್ತು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ನನಗನ್ನಿಸುತ್ತೆ ಇವತ್ತಾಗಲೇ ಕೋಲಾರ ರಸ್ತೆ ಅಗಲೀಕರಣ ಕೂಡ ಡಬಲ್ ರಸ್ತೆ ಮಾಡಲಿಕ್ಕೆ ಕೂಡ ಪ್ರಕ್ರಿಯೆಯನ್ನು ಚಾಲನೆ ಮಾಡಿದ್ದೇವೆ. ಫಾರೆಸ್ಟ್ ಇಲಾಖೆಗೆ ಏನು ಹಣ ಕಟ್ಟಬೇಕಾಗಿತ್ತು 28 ಲಕ್ಷ ರೂಪಾಯಿಗಳನ್ನು ಇವತ್ತು ಕಾಂಟ್ರಾಕ್ಟರ್ ಪಾವತಿ ಮಾಡಿದ್ದಾರೆ. ಪಾವತಿ ಮಾಡಿ ಆದೇಶ ತಗೊಂಡು ಮರಗಳನ್ನು ಕಟಾವು ಮಾಡೋ ಕೆಲಸ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಅದು ಕೂಡ ಚಾಲನೆ ಆಗ್ತದೆ. ಕೆರೆಗಳು ಬರ್ತಕ್ಕಂಥ ಭಾಗದಲ್ಲಿ ಆ ಕೆರೆಗಳಿಗೆ ಫೆನ್ಸಿಂಗ್ ಮಾಡಿ ಸಾರ್ವಜನಿಕರ ಅನುಕೂಲ ಆಗೋ ರೀತಿಯಲ್ಲಿ ವಿನೂತನವಾಗಿ ವಿಶೇಷವಾಗಿ ನಮ್ಮ ಬಾರ್ಡ್ರಿಂದ ಬಂಗಾರಪೇಟೆ ತನಕ ಒಂದು ಡಿವೈಡರನ್ನು ಮಾಡಿ ಏನು ಬಂಗಾರಪೇಟೆ ನಗರದಲ್ಲಿ ಮಾಡಿದಂಗೆ ಒಟ್ಟು ಲೈಟ್ಗಳನ್ನು ಕೊಟ್ಟು ಇವತ್ತು ಅಭಿವೃದ್ಧಿ ಮಾಡಲಿಕ್ಕೆ ಒಂದು ವಿಶೇಷವಾಗಿ ಪ್ಲಾನ್ ತಯಾರು ಮಾಡಿದ್ದೇನೆ. ಹಾಗೆಯೇ ಬಂಗಾರಪೇಟೆಯಿಂದ ಕೆಜರ್ ರಸ್ತೆ ಕೂಡ ಡಬಲ್ ರಸ್ತೆ ಆಗ್ತಾ ಇದೆ. ಹುಲ್ಗುಡ್ಡ ರಸ್ತೆ, ಆಮೇಲೆ ನಮ್ಮ ಬೂದಿಗುಡ್ಡ ರಸ್ತೆ, ಹರಟಿ ರಸ್ತೆ. ನನ್ನ ಪ್ರಕಾರ ಒಂದು 6-7 ತಿಂಗಳಲ್ಲಿ ಈ ಭಾಗದಲ್ಲಿ ಸಂಪೂರ್ಣವಾಗಿ ಎಲ್ಲ ರಸ್ತೆಗಳು ಅಭಿವೃದ್ಧಿ ಆಗುತ್ತೆ ಅಂತ ಒಂದು ಕನಸನ್ನು ಇಟ್ಕೊಂಡಿದ್ದೇನೆ. ಭವಿಷ್ಯದಲ್ಲಿ ಸಹಕಾರ ಕೊಟ್ಟಂತಹ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಆಯಾ ಇಲಾಖೆ ಮಂತ್ರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದೇಶಹಳ್ಳಿ ಗ್ರಾಮದ ಕೆಲವು ಸರ್ವೆ ನಂಬರ್ಗಳು, ಕಾರಹಳ್ಳಿ ಗ್ರಾಮದ ಕೆಲವು ಸರ್ವೆ ನಂಬರ್ಗಳು, ಬೆಂಗಳೂರು ಗ್ರಾಮದ ಕೆಲವು ಸರ್ವೆ ನಂಬರ್ಗಳು ಇವತ್ತು ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಗರಸಭೆಗೆ ಸೇರಿಸಿಕೊಳ್ತವೆ. ಇಲ್ಲಿ ಯಾವುದೇ ಕಾರಣ ಕೂಡ ಬೆಂಗಳೂರು ಗ್ರಾಮ ಆಗ್ಬೋದು, ಹುಣಸನಹಳ್ಳಿ ಗ್ರಾಮ, ಕಾರಹಳ್ಳಿ ಗ್ರಾಮ, ಐನೂರಸಳ್ಳಿ ಗ್ರಾಮಗಳನ್ನು ಆ ಪಂಚಾಯಿತಿಯನ್ನು ನಾವು ನಗರಸಭೆಗೆ ಸೇರಿಸಿಕೊಂಡಿಲ್ಲ. ನಗರ ವ್ಯಾಪ್ತಿ ಬರ್ತಕ್ಕಂಥ ಆ ಗ್ರಾಮಗಳ ಸರ್ವೆ ನಂಬರ್ಗಳನ್ನು ಮಾತ್ರ ಸೇರಿಸಿಕೊಂಡಿದ್ದೇವೆ. ಹಂಗಾಗಿ ಈ 3 ಪಂಚಾಯಿತಿಯ ಯಾವುದೇ ಗ್ರಾಮಗಳು ಕೂಡ ಬಾಧಿತ ಆಗೋದಿಲ್ಲ. ಎಲ್ಲ ಗ್ರಾಮಗಳು ಕೂಡ ಆಯಾ ಪಂಚಾಯಿತಿಯಲ್ಲೇ ಉಳಿತವೆ. ಆ ಪಂಚಾಯಿತಿಗಳನ್ನು ಆಗಿ ಉಳಿಸಿ ಈ ನಗರವನ್ನು ಪುರಸಭೆಯಿಂದ ನಗರಸಭೆಗೆ ಮೇಲ್ದರ್ಜೆಗೇರಿಸಿ ಆದೇಶ ಮಾಡಿಸ್ತಾ ಇದ್ದಾರೆ.